ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬಟ್ ಪುಳಿಯೋಗರೆ ಫಸ್ಟ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಗೊಜ್ಜು ಮಾಡ್ಕೊತಾ ಇದ್ದೀನಿ. ನೋಡಿ ಪೌಡರ್ ಆಗಿದೆ, ಕಲರು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಇಷ್ಟು ಪೌಡರ್ ಆಗಿದೆ, ಇದು ಒಂದು 2 ಟೈಮ್ಗೆ ಆಗುತ್ತೆ. ನಾನು ಏರ್ ಟೈಟ್ ಕಂಟೈನರಲ್ಲಿ ಕ್ಲೋಸ್ ಮಾಡಿ ಇಟ್ಕೊತೀನಿ. ಹಾಗಾಗಿ ಇವಾಗ ಒಂದು 2 ಸ್ಪೂನ್ ಹಾಕ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ಕೊತಾ ಇದ್ದೀನಿ. ನೋಡಿ ರೈಸ್ ರೆಡಿ ಇದೆ ಗಾಯ್ಸ್. ಇವಾಗ ಇದಕ್ಕೆ ಗೊಜ್ಜು ಮಾಡ್ಕೊಳ್ಳೋದಷ್ಟೇ. ನೋಡಿ ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಇವಾಗ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಆಯಿಲ್ ಇಟ್ಟಿದ್ದೀನಿ ಕಾಯೋದಕ್ಕೆ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಇದಕ್ಕೆ ಜಾಸ್ತಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು. ನೋಡಿ ಗೊಜ್ಜಿಗೆ ತೆಗೆದಿಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು: ಕಡಲೆ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಲ್ಲ, ಸಾಸಿವೆ, ಜೀರಿಗೆ, ಹುಣಸೆ ಹುಳಿ ಮತ್ತು ಕೊಬ್ಬರಿ. ಇದಕ್ಕೆ ಇನ್ನೊಂದು ಮಿಕ್ಸ್ ಮಾಡಿದ್ದೀನಿ. ಏನಂದರೆ ಅರಿಶಿನದ ಪೌಡರು ಮರ್ತುಬಿಟ್ಟಿದ್ದೀನಿ. ಇದು ಪುಡಿ ಮಾಡೋದಕ್ಕೂ ಹಾಕಿಲ್ಲ ಗೈಸ್, ಮರ್ತುಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಸೇರಿಸ್ತೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಆಗಲಿ. ನೋಡಿ ಸಾಸಿವೆ ಜೀರಿಗೆ ಇವಾಗ ಸಿಡಿತಾ ಇದ್ದಾವೆ. ಇದಕ್ಕೆ ಇವಾಗ ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಕಡಲೆ ಬೀಜ ಸ್ವಲ್ಪ ಕೈ ಎಡ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಾದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಅದಕ್ಕೆ ನೋಡಿ ಬೆಳ್ಳುಳ್ಳಿ ಬಿಡಿಸಿ ಮತ್ತು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕೆಲವರು ಬೆಳ್ಳುಳ್ಳಿ ಹಾಕಲ್ಲ, ನಮ್ಮ ಮನೇಲಿ ಬೆಳ್ಳುಳ್ಳಿ ಹಾಕೋದು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಿದೆ ಈ ಟೈಮಲ್ಲಿ ನಾವು ಗೋಡಂಬಿನೂ ಹಾಕ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ, ಅದನ್ನು ಇವಾಗ ಸೇರಿಸ್ಕೊತೀನಿ. ಆಮೇಲೆ ಬೇಕಿದ್ರೆ ಫ್ರೈ ಮಾಡಿ ಹಾಕ್ಬೋದು. ಇದು ಗೊಜ್ಜು ಮಾಡೋದ್ರಿಂದ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕಿದ್ರು. ಹೌದಾ, ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಹೆಂಗೆ ಸಿಡಿತದೆ ನೋಡಿದ್ರಾ? ಹಾಕಿ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಈಗ. ಒಣಮೆಣ್ಸಿಕಾಯಿ ಮತ್ತು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ಹುಣಸೆ ಹುಳಿ ಸೇರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬೆಲ್ಲ ಈಗ ಬೇಡ ರೀ, ಲಾಸ್ಟಿಗೆ ಹಾಕ್ತೀನಿ. ನಮ್ಮ ಮನೆಯವರು ಏನಾದ್ರು ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ನಿಂತ್ಕೊಂಡು ಪಕ್ಕದಲ್ಲಿ. ನೋಡಿ ಇವಾಗ ಇದಕ್ಕೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ಸೋಸಿ ಇಟ್ಕೊಂಡಿದ್ದೆ. ನೋಡಿ ಹುಣಸೆ ಹುಳಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಜಾಸ್ತಿ ಆಗುತ್ತೆ, ಹಾಕಿ ಹೋಗಿ. ಹುಣಸೆ ಹುಳಿ ಹಾಕಿದ್ದೀನಿ ಸ್ವಲ್ಪ ಯಾಕಂದರೆ ಇವಾಗ 1 ಟೈಮ್ ಗೊಜ್ಜು ಮಾಡ್ಕೊತಾ ಇಲ್ಲ ನಾನು. ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರೂ ಎಮರ್ಜೆನ್ಸಿ ಬೇಕು ಅಂದರೆ ರೈಸ್ ಮಾಡಿಕೊಂಡು ಗೊಜ್ಜು ಕಲಿಸ್ಕೊಂಡು ತಿನ್ಬೋದು. ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಇದಕ್ಕೇ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕಿದ್ದೀನಲ್ವ, ಅದಕ್ಕೆ ಇವಾಗ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಹಾಕ್ತೀನಿ ರೀ. ಹುಣಸೆ ಹುಳಿ ಸ್ವಲ್ಪ ಈ ಥರ ಕುದೀತಾ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ಮತ್ತು ರುಚಿಗೆ ತಕ್ಕ ಉಪ್ಪು. ಆವಾಗಲೇ ಸ್ವಲ್ಪ ಹಾಕಿದ್ನಲ್ಲ, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಬಿಟ್ಟು ಒಂದು ಸ್ವಲ್ಪ ಕೈ ಆಡೋಣ. ಈಗ ಇದನ್ನು ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿ ಪೌಡ್ರ್ ಹಾಕ್ಕೊಂತೀನಿ. ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಅರಿಶಿನದ ಪುಡಿ ಮರ್ತ್ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇವಾಗ ಅದಕ್ಕೆ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಕ್ತೆ.
ನಮ್ಮ ಮನೆಯವ್ರು ಒಂದೊಂದೇ ಮರ್ತ್ಬಿಡ್ತೇವೆ ಅಂತ ಜ್ಞಾಪಿಸ್ತಾ ಇದ್ದಾರೆ ಗಾಯ್ಸ್ ನೋಡಿ. ಆಯಿತು ಚಿನ್ನು ಆಯಿತು, ನನ್ನ ಮಗ ಅಲ್ಲೇ ಕೇಳ್ತಾವನು ಆಯ್ತೇನಮ್ಮ ಅಂತ. ಪೌಡ್ರು ಮಾಡ್ಕೊಂಡಲ್ಲ, ಹಾಗಾಗಿ ಸ್ವಲ್ಪ ಲೈಟ್ ಥರ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹುಣಸೆ ಹುಳಿ. ಇವಾಗ ಈ ಟೈಮಲ್ಲಿ ನೋಡಿ ಪೌಡ್ರು ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ನೋಡಿ 2 ಸ್ಪೂನ್ ಹಾಕ್ತೀನಿ. 2 ಟೇಬಲ್ ಸ್ಪೂನಲ್ಲಿ ತುಂಬ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಹಾಕೊಂಡು ನಮ್ಮ ಮನೆಯವ್ರು ಹಾಕ್ತಾಯಿದ್ದೀನಿ. ಏನೋ ಒಂದು ಹೇಳ್ತಾ ಇರ್ತಾರೆ ನಮ್ಮ ಮನೆಯವ್ರು ಮಾತ್ರ ನೋಡಿ ಚೆನ್ನಾಗಿ. ಇದಕ್ಕೆ ನಾನು ಎಳ್ಳೇನು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ರುಬ್ಬೋದಕ್ಕೆ ಪೌಡ್ರು ಮಾಡ್ಕೊಳ್ಳೋಕ್ಕೆ ಎಳ್ಳು ಹಾಕಿದ್ನಲ್ವಾ, ಹಾಗಾಗಿ ಇದಕ್ಕೇನು ಆಗ್ತಾಯಿಲ್ಲ. ಯಾಕಂದರೆ ಈಗ ಬೇಸಿಗೆ ತುಂಬಾ ಬಿಸಿಲಿರುತ್ತೆ, ಹಾಗಾಗಿ ಎಳ್ಳು ಜಾಸ್ತಿ ಯೂಸ್ ಮಾಡಿದಷ್ಟು ಹೀಟ್. ಇವಾಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಪುಳಿಯೋಗರೆ, ಇದನ್ನು ಒಂದು 2 ನಿಮಿಷ ಕುದಿಸ್ಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಯಾವ ಥರ ಇರುತ್ತೆ. ಅನ್ನ ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಕಲರು ಅಂತ. ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ. ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲೇ ನಾವೇ ಪೌಡ್ರ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಗೊಜ್ಜು ಮಾಡಿದ್ರೆ. ಇದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತಲೇ ಅರ್ಥ. ಇವಾಗ ಇದಕ್ಕೆ ಇದನ್ನು ತೆಗೆದಿಟ್ಬಿಟ್ಟು ಬೇರೆ ಬೌಲಿಗೆ ಇದರಲ್ಲೇ ಅನ್ನ ಕಲಿಸ್ತೀನಿ. ಇದೆ ಇವಾಗ ಇದನ್ನು ಒಂದು ಬೇರೆ ಬೌಲಿಗೆ ತೆಗೆದ್ಬಿಟ್ಟು ಇದಕ್ಕೆ ರೈಸ್ ಕಲಿಸ್ತೀನಿ ಈಗ. ನೋಡಿ ಗೊಜ್ಜು ರೆಡಿ ಇದೆ. ಇದಕ್ಕೆ ಇವಾಗ ಅನ್ನ ಹಾಕ್ಬಿಟ್ಟು ಗೊಜ್ಜಾಗಿರ್ತಲ್ಲ ಫಸ್ಟ್ ಆಯ್ತು ನೋಡಿ. ನಿಜವಾಗ್ಲೂ ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಟೇಸ್ಟ್ ವೈಸ್ ತಿಂದ್ಬಿಟ್ಟು ಹೇಳ್ಬೇಕು ಹೆಂಗಿದೆ ಅಂತ. ಕಲಿಸ್ತಾ ಇದ್ದೀನಿ ರೈಸು. ಆನ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಲರು. ಈಗ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಟೇಸ್ಟಿಗೆ ಕೊಡ್ತಾ ಇದ್ದೀನಿ, ನೋಡೋಣ ಹೆಂಗಿದೆ ಅಂತ ಹೇಳ್ತಾರೆ ಅಂತ. ಬಿಸಿ ಇದೆ, ನಮ್ಮ ಮನೆಯವರಿಗೆ ಟೇಸ್ಟಿಗೆ ಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಳ್ತಾರೆ ನಮ್ಮ ಮನೆಯವ್ರು ಹೆಂಗಿದೆ ಅಂತ. ಹೆಂಗಿದೆ ರೀ ಉಪ್ಪು ಹುಳಿ ಖಾರ ಎಲ್ಲ? ಸೂಪರ್ ಆಗಿದೆ, ಚೆನ್ನಾಯ್ತಾ? ಸೂಪರ್ ಆಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.